ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೇಕು ಗುರು. ಏನು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡೋದಕ್ಕೆ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ಡೈರೆಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗೊತ್ತಿರ್ಬೋದು ನೀನು IPL ಕೇವಲ ಕೆಲವೇ ದಿವಸದಲ್ಲಿ ಶುರು ಆಗುತ್ತೆ ಅಂತ ಹೇಳಬೇಕು. CSK ಮೊದಲನೇ ಪಂದ್ಯ ಇದೆ ಅಂತ ಹೇಳಬೇಕು. ಎಲ್ಲರೂ ಕೂಡ ತಯಾರಿ ಶುರು ಮಾಡ್ಕೊಳ್ಳಿ ಅಂತ ಹೇಳಬೇಕು. RCB ಕೋಚಸ್ಗಳು ಕೂಡ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಬೆಂಗಳೂರಲ್ಲಿ ಅಂತ ಹೇಳಬೇಕು. ಇನ್ನೇನು ಪ್ಲೇಯರ್ಸ್ಗಳು ಕೂಡ ಬರೋದೊಂದು ಬಾಕಿ, ಅದು ಕೂಡ ಅಪ್ಡೇಟ್ ಬರುತ್ತೆ ಅಂತ ಹೇಳಬೇಕು. ಇವತ್ತು ನಾಳೆ ಎಲ್ಲರೂ ಕೂಡ ಬಂದು ಜಾಯ್ನ್ ಆಗ್ತಾರೆ RCB ಪ್ರಾಕ್ಟೀಸ್ ಕ್ಯಾಂಪ್ಗೆ ಅಂತ ಹೇಳ್ತೀನಿ ಗುರು. ಮತ್ತೆ 19ನೇ ತಾರೀಕು RCB ಅನ್ಬಾಕ್ಸ್ ಇವೆಂಟ್ ಕೂಡ ಇಟ್ಕೊಂಡಿದೆ ಅಂತ ಹೇಳಬೇಕು. ಅಲ್ಲೇ ಜರ್ಸಿಗೆ ಬಿಡುಗಡೆ ಮಾಡ್ತಾರೆ. ಯಾವ ರೀತಿ ನಮ್ಮ ಜರ್ಸಿ 2024 ಅದನ್ನು ಕೂಡ ಅವತ್ತೇ ಬಿಡುಗಡೆ ಮಾಡ್ತಾರೆ ಅಂತ ಹೇಳಬೇಕು. ಅಲ್ಲಿ ಕ್ರಿಸ್ ಗೇಲ್ ಅಥವಾ ABD ಇಬ್ಬರಲ್ಲೂ ಕೂಡ ಬರ್ತಾರೆ ಅಂತ ಹೇಳ್ತೀನಿ ಗುರು. ಹೋದಷ್ಟು ಕೂಡ ಬಂದಿದ್ರು, ಗ್ರ್ಯಾಂಡ್ ವೆಲ್ಕಮ್ ಕೂಡ ಆಗಿತ್ತು ಚೆನ್ನಾಗಿ. ಅವತ್ತಿನ ಅನ್ಬಾಕ್ಸ್ ಇವೆಂಟ್ ಚೆನ್ನಾಗಿ ಆಗ್ತು ಅಂತ ಹೇಳಬೇಕು. ಕಳೆದ ವರ್ಷ ವಿರಾಟ್ ಕೊಹ್ಲಿ ಏನಪ್ಪ ಅಂತಾರೆ, ವಿರಾಟ್ ಕೊಹ್ಲಿ ಅವರು ಈ ವರ್ಷ ಕ್ಯಾಪ್ಟನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ RCBಗೆ ಅಂತ ಹೇಳ್ತೀನಿ ಗುರು. ಫುಲ್ ಟೈಮ್ ಕ್ಯಾಪ್ಟನ್ ಆಗುವಂತಲ್ಲ, ಪಾರ್ಟ್ ಟೈಮ್ ಕ್ಯಾಪ್ಟನ್ ಆಗ್ತಾರೆ ವಿರಾಟ್ ಕೊಹ್ಲಿ ಅಂತ ಅಪ್ಡೇಟ್ ಇದೆ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವ್ರಿಗೆ ಕ್ಯಾಪ್ಟನ್ ಆಗಬೇಕು, ಫುಲ್ ಟೈಮ್ ಆಗಬೇಕು ಅಂತ ನಮಗೂ ತುಂಬ ಖುಷಿ ಅಂತ ಹೇಳಬೇಕು. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಗೊತ್ತಿರ್ಬೋದು, ಅವರು 2022 ಫ್ಲಾಪ್ ಟು ಪ್ಲಸ್ ಕ್ಯಾಪ್ಟನ್ ಸ್ಥಾನವನ್ನು ಬಿಡ್ಕೊಟ್ರು ಅಂತ ಹೇಳಬೇಕು. ಅದರಿಂದ ಅವರು ಕ್ಯಾಪ್ಟನ್ ಆಗೈತೆ ಅಂತ ಹೇಳಬೇಕು. ಕಳೆದ ವರ್ಷ ಪಾರ್ಟ್ ಟೈಮ್ ಆಗಿ ಒಂದೊಂದು 2-3 ಮ್ಯಾಚ್ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸಿರು ಅಂತ ಹೇಳಬೇಕು. ಗೆದ್ರು ಕೂಡ ಅಂತ ಹೇಳಬೇಕು. ಆದರೆ ಈ ವರ್ಷ ಕ್ಯಾಪ್ಟನ್ ಆಗ್ತಾರೆ ವಿರಾಟ್ ಕೊಹ್ಲಿ ಅಂತ ಸುಮಾರು ಚರ್ಚೆಗೆ ಒಳಗಾಗ್ತಿದೆ ಅಂತ ಹೇಳಬೇಕು. ಅಭಿಮಾನಿಗಳ ಬೇಡಿಕೆ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಬೇಡಿಕೆ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಅವರಾಗೆ ಖುದ್ದಾಗೆ ಬಿಟ್ಟಿದ್ರು ಅಂತ ಫ್ಲಾಪ್ ಟು ಪ್ಲಸ್ ಕೊಟ್ಟರು ಅಂತ ಹೇಳಬೇಕು. ಈಗ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಯಿತು ಅಂತಾರೆ. ಈ ವರ್ಷ ತುಂಬಾ ಖುಷಿ ಆಗುತ್ತೆ. ನಮಗಂತ RCB ಫ್ಯಾನ್ಸ್ಗಳಿಗಂತೂ ತುಂಬ ಖುಷಿ ಆಗುತ್ತೆ ಅಂತ ಹೇಳಬೇಕು. ನಿಮ್ಗೆ ಕಮೆಂಟ್ ಮಾಡಿ. ಇವತ್ತು ಈ ವರ್ಷ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಬೇಕಾ ಅಥವಾ ಫ್ಲಾಪ್ ಟು ಪ್ಲಸ್ ಅವರ ಮುಂದೆ ನಡೆಸಲ ಅಂತ ಕಮೆಂಟ್ ಮಾಡಿ. ಇನ್ನು ಫ್ಲಾಪ್ ಟು ಪ್ಲಸ್ ಎಷ್ಟು ವರ್ಷ ಆಗ್ತಾರೆ ಅಂತ ಗೊತ್ತಿಲ್ಲ. ಆದರೆ ವಿರಾಟ್ ಕೊಹ್ಲಿ ಅವರು ಕೂಡ ಇನ್ನೂ ಸುಮಾರು ವರ್ಷ RCBಗೆ ಆಡ್ತಾರೆ ಅಂತ ಹೇಳ್ತೀನಿ ಗುರು. ಮತ್ತೆ ಇನ್ನು ಯಂಗ್ಸ್ಟರ್ ಕ್ಯಾಪ್ಟನ್ಸ್ ಕೂಡ ಕೊಡ್ಬೋದು RCB ತಂಡ ಅಂತ ಹೇಳ್ತೀನಿ ಗುರು. ನೀವಂತ ಕಮೆಂಟ್ ಮಾಡಿ. ಸಿಗೋದ ನಮಸ್ಕಾರ. ಜೈ RCB, ಸರಿ ಕಪ್ ನಮ್ಮದೇ ಗುರು.